ನನ್ನೆಲ್ಲ ಪ್ರೀತಿಯ ಬಂಧು ಮಿತ್ರರೇ, ಈ ದಿನ ನಮ್ಮ ಶಕುಂತಲಾ ಅಮ್ಮ 82 ವರ್ಷ ತುಂಬಿ 83ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರು ಇಲ್ಲಿ ಬರಲಿಕ್ಕಾಗಿಲ್ಲ. ವಿಶೇಷ ಏನಪ್ಪ ಅಂತ ಅಂದರೆ, ಈ ಇಳಿ ವಯಸ್ಸಿನಲ್ಲಿ ಅವರು ತಮ್ಮೆಲ್ರಿಗೂ ಒಂದು ಊಟದ ವ್ಯವಸ್ಥೆನ ಮಾಡಬೇಕು ಅಂತೇಳಿ ಹಪ್ಪಳ, ಬಾಳೆಹಣ್ಣು, ಉದ್ದಿನ ವಡೆ, ಒಂದು ಸ್ವೀಟು, ಅನ್ನ, ಸಾಂಬಾರು ಇತ್ಯಾದಿ ಒಂದು ಊಟದ ವ್ಯವಸ್ಥೆನ ತಮ್ಮೆಲ್ಲರಿಗೂ ಕೂಡ ಹಿರಿಯರಿಗೆ ಮತ್ತು ಇಲ್ಲಿರ್ತಕ್ಕಂಥ ಕಿರಿಯರಿಗೆ ಸೇರಿ ಇವತ್ತು ವಿಶೇಷವಾದ ಒಂದು ಅಡುಗೆನ ಮಾಡಿ ಕಳಿಸಿದ್ದಾರೆ. ನೋಡಿ, ಇವರು ಅವರ ಮಗ ಶಂಕರ್ ಸರ್ ಅಂತೇಳಿ, ಅವ್ರ ಮಗ ಈತ ರವೀಂದ್ರ ಅಂತೇಳಿ, ಇವರು ಕೂಡ ನಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, ಈ ದಿನ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಒಂದು ಊಟದ ವ್ಯವಸ್ಥೆನ ಮಾಡಬೇಕು ಅಂತೇಳಿ ಆ ತಾಯಿ 82 ವರ್ಷ, ಈಗ 83ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಆದರೂ ಕೂಡ ಅವರು ಈ ಒಂದು ಮನೋಭಾವನೆ ಇಟ್ಕೊಂಡು ಈ ಒಂದು ಹಿರಿಯರಿಗೆ ಊಟದ ವ್ಯವಸ್ಥೆನ ಮಾಡಿರ್ತಕ್ಕಂಥ ಇವರ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಒಂದು ಸಂಸ್ಥೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ತಾವು ಎಲ್ಲರೂ ಆ ಒಂದು ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ತಾವೆಲ್ಲರೂ ಊಟನ ಮಾಡಬೇಕು. ಅವ್ರ ಕುಟುಂಬಕ್ಕೆ ಭಗವಂತ ಇನ್ನೊಂದಷ್ಟು ಹೆಚ್ಚಿನ ಶಕ್ತಿ ಕೊಡಲಿ. ಮತ್ತು ನನ್ನ ಅಜ್ಜಿಯ ಸಮಾನರು ಅವರು, ಅಜ್ಜಿನೇ ನನಗೆ. ಯಾಕಪ್ಪ ಅಂತಂದರೆ ಅಷ್ಟು ವಯಸ್ಸು, ಭಗವಂತ ಅವರಿಗೆ ಇಲ್ಲಿಯವರೆಗೂ ಒಂದು ಅದ್ಭುತವಾದಂಥ ಆಯಸ್ಸನ್ನ ಕೊಟ್ಟಿದ್ದಾರೆ. ಭಗವಂತ ನಮ್ಮೆಲ್ಲರ ಆಯಸ್ಸನ್ನೂ ಕೂಡ ಆಕೆಗೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾವು ಪ್ರಾರ್ಥನೆಯೊಂದಿಗೆ ಊಟ ಮಾಡೋಣ. ಆತ್ಮೀಯ ಬಂಧುಗಳೇ, ಈ ದಿನ ನಮ್ಮೆಲ್ಲರ ನೊಂದ ಮನಸ್ಸುಗಳಿಗೆ ಹಸಿವನ್ನು ಹಳಸಿ ಹರುಷವನ್ನು ತಂದಂತಹ ಇವರ ಕುಟುಂಬಕ್ಕೆ ಭಗವಂತ ಸಮೃದ್ಧಿಯನ್ನು ಉಂಟು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.